ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಿಸುತ್ತಾರೆ, ಮೆಟ್ಟಿಲಾದರೆ ತುಳಿದು ಚಪ್ಪಲಿ ಬಿಡುತ್ತಾರೆ. ನಮ್ಮ ಜೀವನವೂ ಸಹ ಹಾಗೆ. ಸಾಧಿಸಿದರೆ ನಮ್ಮವನೆಂದು ಹೊಗಳುತ್ತಾರೆ, ಸೋತರೆ ನಮ್ಮವರೇ ನಮ್ಮನ್ನು ನೋಯಿಸಿ ನಗುತ್ತಾರೆ. ಅಲ್ವಾ ಫ್ರೆಂಡ್ಸ್? ಒಂದು ಕಲ್ಲು ಶಿಲೆಯಾದರೆ ಅದು ಶಿಲೆಯನ್ನು ನಾವು ಕೈ ಮುಗಿದು ನಮಿಸ್ತೀವಿ, ನಮ್ಮ ಕೋರಿಕೆಗಳನ್ನು ಕೇಳ್ಕೊತೀವಿ. ಅದೇನಾದರೂ ಮೆಟ್ಟಿಲಾಗಿದ್ದರೆ ತುಳಿದು ಚಪ್ಪಲಿಯನ್ನು ಬಿಡ್ತೀವಿ ಆ ಜಾಗದಲ್ಲಿ. ನಮ್ಮ ಜೀವನವೂ ಅಷ್ಟೇ. ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ರೆ ಇವ ನಮ್ಮವ ಅಂತ ಹೇಳಿ ಹೊಗಳುತ್ತಾರೆ. ಅದೇ ನಾವೇನಾದರೂ ಸಾಧನೆ ಮಾಡಿದ್ರೆ ಸೋತೋದ್ರೆ, ಜೀವನದಲ್ಲಿ ಹಾಳಾಗೋಗಿದ್ರೆ ಏನಂತಾರೆ, ನಮ್ಮವರೇ ನಮ್ಮನ್ನು ಈ ವ್ಯಕ್ತಿನ ಏನಕ್ಕಾದರೂ ಬದುಕಿದನೋ, ಭೂಮಿಗೆ ಭಾರವಾಗಿ ಹೋದ್ರಾದರೂ ಆಗುತ್ತೆ ಅಂತೆಲ್ಲ ನಗಿಸ್ತಾರೆ, ಹಾಡ್ಕೊಂಡು ನಗ್ತಾರೆ. ಸೊ ನಮ್ಮ ಜೀವನನೇ ಇಷ್ಟು. ಶಿಲೆಯಾದರೆ ದೇವರಿಗೆ ಕೈ ಮುಗಿತೀವಿ, ಆ ಕಲ್ಲಾಗಿದ್ದರೆ ಕಾಲಲ್ಲೇ ತಳ್ಳಿ ಸೈಡಿಗೆ ತಳ್ತೀವಿ. ಅಷ್ಟೇ ನಮ್ಮ ಜೀವನವೂ ಅಷ್ಟೇ. ನಮ್ಮ ಜೀವನ ಚೆನ್ನಾಗಿಲ್ಲ ಅಂದರೆ ಚಪ್ಪಳೆಗಿಂತೂ ಕಡೆಯಾಗಿ ನಮ್ಮನ್ನು ಕಾಣ್ತಾರೆ. ಅದೇ ನಮ್ಮ ಜೀವನನ ನಾವು ಒಂದು ಚಾಲೆಂಜಾಗಿ ತಗೊಂಡು ಏನಾದರೂ ಒಂದು ಅಚೀವ್ನ ಮಾಡಬೇಕು, ಇಲ್ಲಾಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಸೊ ಇಷ್ಟೇ ಜೀವನ, ಒಂದು ಸರಿ ಸಾಯ್ತೀವಲ್ವ, ತಿನ್ಕೊಂಡು ಉಣ್ಕೊಂಡು ಸಾಯೋಣ, ಏನೂ ಸಾಧನೆ ಮಾಡೋದು ಬೇಡ ಅಂದ್ಕೊಂಡಿದ್ರೂ ಕೂಡ ಜನ ಏನು ಸಂಪಾದನೆ ಮಾಡಿದ್ದಾನೆ ಇವನು, ಏನು ಮಡಗಿದಾನು ಮಕ್ಳಿಗೋಸ್ಕರ, ಏನಾದರೂ ಸಂಪಾದನೆ ಮಾಡಬೇಕಲ್ವಾ, ಸುಮ್ಮನೆ ತಿನ್ನೋದು ಉಣ್ಣೋದು ಅಷ್ಟೇ ಅಂತ ಹೇಳ್ತಾರೆ. ಸೊ ಅದು ಒಂದು ಥರ ಸರಿನೇ ಅವ್ರು ಹೇಳೋದು. ನಾವು ಕಾಲ ಮೇಲೆ ನಾವು ನಿಂತ್ಕೋಬೇಕು, ಸ್ವಾಭಿಮಾನಿಯಾಗಿ ಬದುಕಬೇಕು ಅಂದರೆ ನಮ್ಮ ದಾಯಾದಿಗಳು ನೆಗೆಟಿವ್ ಆಗಿ ಮಾತಾಡಿದಾಗಲೇ ನಾವು ಒಂದು ವಿಷಯನ ಚಾಲೆಂಜಾಗಿ ತಗೊಂಡು ಲೈಫಲ್ಲಿ ನಾವು ಅಚೀವ್ಮೆಂಟ್ ಮಾಡೋದು. ಅಂಥವ್ರು ಇದ್ರೇ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಒಂದು ಹಿತನುಡಿಯ ಮೂಲಕ ಧನುರ್ಮಾಸ ಪೂಜೆಯ 8ನೇ ದಿನದ ವಿಡಿಯೋ ಜೊತೆಗೆ ಒಂದು ಹಿತನುಡಿಯನ್ನು ಹೇಳಿದ್ದೀನಿ. ಸೊ ಪ್ರತಿದಿನ 9 ದಿನ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ವಿಡಿಯೋನ ಸುಮ್ಮನೆ ಹೇಳೋದಕ್ಕಿಂತ ಯಾವುದಾದ್ರೂ ಒಂದು ನಮ್ಮ ಜೀವನಕ್ಕೆ ಖುಷಿ ಕೊಡುವಂಥದ್ದು, ಆ ಜೀವನಕ್ಕೆ ಅರ್ಥ ಕೊಡುವಂತಹ ಹಿತನುಡಿಯನ್ನು ಹೇಳೋದ್ರ ಮೂಲಕ ನಾನು ಈ ವಿಡಿಯೋನ ಹಾಕೋಣ ಅಂತೇಳಿ ಹಾಕ್ತಾ ಇರುವಂಥದ್ದು. ನಾನು ಹೇಳುವಂಥ ಪ್ರತಿಯೊಂದು ಪದಗಳಲ್ಲೂ ಕೂಡ ತುಂಬ ಮುಖ್ಯವಾದ ಅರ್ಥ ಇದೆ. ನೀವು ಇದನ್ನು ತಿಳ್ಕೊಂಡ್ರೆ ನಾವು ಲೈಫಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಲ್ವಾ? ಸುಮ್ಮನೆ ನಾವು ಎಲ್ಲರೂ ಮೋದಿ ಆಗೋದಕ್ಕಾಗಲ್ಲ. ಅಟ್ಲೀಸ್ಟ್ ನಮಗೆ ನಮ್ಮನೆಗೆ ನಾವು ಸರಿ ಅನ್ಸ್ಕೊಂಡ್ರೆ ಸಾಕಲ್ವ? ಅಷ್ಟಕ್ಕಾದರೂ ನಾವು ಅಚೀವ್ ಮಾಡಬೇಕು, ಉತ್ತಮ ವ್ಯಕ್ತಿ ಅನ್ಸ್ಕೋಬೇಕು, ಸೋಮಾರಿ ಅನ್ಸ್ಕೋಬಾರ್ದು. ಮನೆಗೋಸ್ಕರ ಶ್ರಮ ಪಡ್ತಾರೆ, ಸ್ವಾಭಿಮಾನಿಯಾಗಿ ಬದುಕ್ತಾರೆ, ಅದಕ್ಕಿಂತ ಎಷ್ಟು ಖುಷಿ ಅಲ್ವಾ? ಏನೋ ಒಂದು ಸಾಧನೆ ಮಾಡಿದಷ್ಟು ಖುಷಿ. ಬೇರೆಯವ್ರ ವಿಷಯಕ್ಕೆ ಹೋಗಬಾರ್ದು, ನಮ್ಮ ಪಾಡಿಗೆ ನಾವು ಇರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು, ಬೇರೆಯವ್ರ ಕಂಡ್ರೆ ಹೊಟ್ಟೆ ಕಿಚ್ಚು ಬಡಬಾರ್ದು. ಇದೇ ಲೈಫಲ್ಲಿ ಬೇಕಾಗಿರೋದು ಅಂತ ಹೇಳ್ತಾ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್.